ಸಮಸ್ತ ಕೇಳುಗರಿಗೆ ಓದುವ ಪ್ರೀತಿಗಾಗಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಪ್ರತಿಮಾ. ಈ ದಿನ ನಾನು ನಮ್ಮೂರಿನ ಕವಿಗಳಾದ ಶಿಗ್ವಾಳ್ ಸೋಮಶೇಖರಯ್ಯನವರು ಬರೆದಿರುವ ಒಂದು ಕವನವನ್ನು ವಾಚಿಸ್ತಾ ಇದ್ದೇನೆ. ಕವನದ ಶೀರ್ಷಿಕೆ ಹಾಲುಣಿಸುವ ತಾಯಿ. ನವನವೀನ ಯುಗದ ತಾಯಂದಿರೇ, ಭವಿಷ್ಯದ ರೂವಾರಿಗಳು ನೀವು, ರೂವಾರಿಗಳ ರೂವಾರಿಯರು. ಆಧ್ಯಾತ್ಮದ ಸಲಹೆ ಇದು ಕೇಳಿ, ನಿಮ್ಮ ಮಡಿಲ ಅಸುಗಂಧನಿಗೆ ಹಾಲುಣಿಸುವಾಗ ನಿಮಗಿರಲಿ ಶಾಂತ ಸಂಯಮ ಶಿವಭಾವ. ಮನನ ಮಾಡಿ ಶಾಂತತೆಯಲಿ, ಯೋಚನೆಗಳಿಂದ ಮುಕ್ತರಾಗಿ ಶಿವಭಾವ ಮನದೊಳಗಿರಲಿ. ಭಾವಶುದ್ಧತೆ ಮನ ತುಂಬಿರಲಿ. ತಾಯಿ ಭೂಮ ತಾಯಿಗೆ ಸಮಾನ. ನಿಮ್ಮ ಕಂದ ಹಾಲನ್ನಷ್ಟೇ ಕುಡಿಯುವುದಿಲ್ಲ, ಜೊತೆಗೆ ನಿಮ್ಮೆಲ್ಲ ಮನದ ಭಾವನೆಗಳು ಮಿಳಿತವಾಗಿರುತ್ತದೆ ನಿಮ್ಮೆದೆಯ ಅಮೃತದಲ್ಲಿ. ನಿಮ್ಮ ಕಂದನ ನರನಾಡಿಯಲ್ಲಿ ತುಂಬಿ ಚೈತನ್ಯದಾಗರವಾಗಿ ಪೂಜ್ಯ ಭಾವನೆ ಬೆಳೆದು ಮುಂದಾಗುವ ಈ ನಾಡ ಬೆಳಕು. ಭಾರತೀಯಳ ಕುಸುಮವಾಗಿ ಕಂಪ ಬೀರುವ ಹೆತ್ತವರಿಗೆ ಮತ್ತೆ ಹೊತ್ತವಳಿಗೆ ಅನನ್ಯ ಸತ್ಯವಿದು. ಈ ಕವನದಲ್ಲಿ ತಾಯಿ ಯಾವ ರೀತಿ ಮೊದಲ ಗುರು ಅಂತ ಏನು ಹೇಳ್ತೀವಿ, ಆ ತಾಯಿ ತನ್ನ ಮಗುವನ್ನು ಬೆಳೆಸಬೇಕಾದ್ರೆ ಯಾವ ರೀತಿ ಭಾವನೆಯಲ್ಲಿ, ಅದು ಹುಟ್ಟೋಕ್ಕಿಂತ ಮುಂಚೆಯಿಂದ ಯಾವ ಭಾವನೆಯಲ್ಲಿ ಅವರನ್ನು ಬೆಳೆಸಬೇಕು, ಈ ದೇಶದ ಒಳ್ಳೆಯ ಮಗನಾಗಿ ಹೇಗೆ ಬೆಳೆಸಬೇಕು ಅನ್ನೋದ್ರ ಬಗ್ಗೆ ಸಲಹೆಯನ್ನು ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿರುವಂಥ ಒಂದು ಕವನ. ಧನ್ಯವಾದಗಳು.